ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಒಂದು ಅತಿ ಭರ್ಜರಿ ಸೆನ್ಸೇಷನಲ್ ಕತೆ ಕುರಿತು ಮಾತಾಡೋಣ. ಇದು ಸೀರೀಸ್ ಅಷ್ಟೇ ಅಲ್ಲ, ಇದು ಭಾರತದ ಷೇರು ಮಾರುಕಟ್ಟೆಯ ಮೇಲೆ ಆಗಿರುವ ಅತಿ ದೊಡ್ಡ ಆರ್ಥಿಕ ಮೋಸದ ದೃಶ್ಯ. ಹೌದು, ಸ್ಕಾಮ್ 1992 ದ ಹರ್ಷದ್ ಮೆಹ್ತಾ ಸ್ಟೋರಿ ಬಗ್ಗೆ. ಬನ್ನಿ ನಾವೆಲ್ಲ ಒಂದಾಗಿ ಈ ಅಸಾಧಾರಣ ಕಥೆಯನ್ನು ವಿಶ್ಲೇಷಿಸೋಣ. ಹರ್ಷದ್ ಮೆಹ್ತಾ ಮುಂಬೈನ ಎಲ್ಲ ಸಾಮಾನ್ಯ ಜನರಂತೆ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನಾಗಿದ್ದ. ಶ್ರದ್ಧೆಯಿಂದ ಓದಿ ಹೋರಾಟ ಮಾಡಿ ಒಬ್ಬ ಬ್ರೋಕರ್ ಆಗಿ ತನ್ನ ವೃತ್ತಿ ಜೀವನ ಶುರು ಮಾಡಿದರು. ಆದರೆ ಹರ್ಷದ್ ಸಾಮಾನ್ಯ ಬ್ರೋಕರ್ ಅಲ್ಲ, ಅವನ ಕನಸು ದೊಡ್ಡದು, ಉತ್ಸಾಹ ದೊಡ್ಡದು. 80ರ ದಶಕದಲ್ಲಿ ಅವರು ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಹೆಡ್ಫ್ ಮತ್ತು ಷೇರು ಮಾರುಕಟ್ಟೆ ಕಂಪನಿಗಳಲ್ಲಿ ತನ್ನ ಕೆಲಸ ಆರಂಭಿಸಿದರು. ಅವನು ಷೇರುಗಳ ಮತ್ತು ಮಾರುಕಟ್ಟೆಯ ಇನ್ಸೈಟ್ಸ್ ಕಲಿತುಕೊಳ್ಳುತ್ತಾ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಹೆಜ್ಜೆ ಮೂಡಿಸುತ್ತಿದ್ದರು. ಹರ್ಷದ್ ಬಿಟ್ರೆ ಭಾರತದಲ್ಲಿ ಷೇರು ಮಾರುಕಟ್ಟೆಯ ಇತಿಹಾಸ ರಚಿಸುತ್ತಿರಲಿಲ್ಲ. ಹರ್ಷದ್ ಮೆಹ್ತಾ 90ರ ದಶಕದ ಭಾರತದಲ್ಲಿ ಷೇರು ಮಾರುಕಟ್ಟೆಯ ಬಿಗ್ ಬುಲ್ ಆಗಿ ಪ್ರಸಿದ್ಧಿ ಪಡೆದರು. ಅವನು ಸುಮಾರು 15 ಬಾರಿ ಬೊಂಬೆಯ ಷೇರು ಮಾರುಕಟ್ಟೆಯಲ್ಲಿನ ಸೆನ್ಸೆಕ್ಸ್ ಅನ್ನು ದೊಡ್ಡ ಮಟ್ಟದಲ್ಲಿ ಪ್ರಭಾವಿತ ಮಾಡಿದರು. ಅವನ ಟೆಕ್ನಿಕ್ಸ್ ಎಷ್ಟು ಅರ್ಥೈಸಲು ಕಷ್ಟ, ಆದರೆ ಅದು ಅಷ್ಟೇ ಆಕರ್ಷಕ. ಹರ್ಷದ್ ತನ್ನ ಹೂಡಿಕೆಗಳಿಂದ ಅತಿ ದೊಡ್ಡ ಮನೆ, ದುಬಾರಿ ಕಾರುಗಳು ಮತ್ತು ಪ್ರಭಾವಶಾಲಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರು. ಹರ್ಷದ್ ಮೆಹ್ತಾ ಅಂತಹ ಸ್ಥಳದಲ್ಲಿ ಅಲ್ಲಿ ದುಬಾರಿ ದಶಕದ ಭಾರತ ಕನಸು ಕಂಡಿದ್ದ. ಆದರೆ ಈ ಯಶಸ್ಸು ಹೆಚ್ಚು ದಿನ ಇರಲಿಲ್ಲ. 1992ರಲ್ಲಿ ಶೇಖರ್ ಗುಪ್ತಾ ಎಂಬ ಪತ್ರಕರ್ತ ತನ್ನ ಕಿರುಚಿದ ಭದ್ರ ಮಾಹಿತಿಯಿಂದ ಹರ್ಷದ್ ಮೆಹ್ತಾ ತಮ್ಮ ಮೋಸದ ಫಾರ್ಮುಲಾವನ್ನು ಬಹಿರಂಗ ಮಾಡಿದರು. ಅವನು ಕೇವಲ ತನ್ನ ಜಾಣ್ಮೆಯಿಂದ ಬ್ಯಾಂಕ್ ವ್ಯವಸ್ಥೆಯಲ್ಲಿನ ಲೋಪಗಳನ್ನು ಬಳಸಿಕೊಂಡು 500 ರೂಪೀಸ್ ಕೋಟಿಗಳ ಅಕ್ರಮ ಹಣಕಾಸು ಮಾಡಿದ. ಈ ಮೋಸಕ್ಕೆ ಮಾರುಕಟ್ಟೆಯಾದ ಪೈಲಟ್ ಎಂದು ಕರೆಸಿದ ಹರ್ಷದ್ ತನ್ನ ಅತಿಯಾದ ಲಾಭದ ಚಟಕ್ಕೆ ಬಲಿಯಾದರು. 1992ರ ಈ ಸ್ಕ್ಯಾಂಡಲ್ ನಂತರ ಭಾರತೀಯ ಷೇರು ಮಾರುಕಟ್ಟೆ ಸಂಪೂರ್ಣವಾಗಿ ಬದಲಾಗಿತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ನಿಯಮಗಳನ್ನು ಜಾರಿ ಮಾಡಿತ್ತು. ಹರ್ಷದ್ ಮೆಹ್ತಾ ಪಾಠ ಏನಂದ್ರೆ, ದೊಡ್ಡ ಕನಸು ಕಾಣೋದು ತಪ್ಪಲ್ಲ, ಆದರೆ ಅವು ಲೆಕ್ಕವಿಲ್ಲದ ಮಾರ್ಗಗಳಲ್ಲಿ ಮಾಡಿದರೆ ಅದು ಅದೆಷ್ಟೋ ಜನರ ಜೀವನವನ್ನು ಹಾಳು ಮಾಡಬಹುದು.